ನನ್ನ ಮೇಲೆ ಅಷ್ಟು ವಿಶ್ವಾಸ ಇಟ್ಟರು ನಮ್ಮ ಬಾಸ್ಗೆ ಹೇಗೆ ಮುಖ ತೋರಿಸಲಿ? ನಾನು ಒಪ್ಕೊಂಡೆ ಅಂತ ನನ್ನ ಬಗ್ಗೆ ಎಲ್ಲರ ಹತ್ರ ಹೆಮ್ಮೆಯಿಂದ ಮಾತಾಡ್ಕೊಂಡು ಬರ್ತಿದ್ದಾರೆ. ನಮ್ಮ ಹುಡುಗ ಬರ್ತಾನೆ ನೋಡಿ ಹೇಗೆ ಕೆಲಸ ಮಾಡ್ತಾನೆ. ಅವ್ರ ಮರ್ಯಾದೆ ಹೇಗೆ ಕಳೀಲಿ ನಾನು? ದೇವ್ರೇ, ಏನಪ್ಪ ಮಾಡಲಿ? ಅಪ್ಪಾಜಿ, ಯಾಕೆ ಕೆಟ್ಟದನ್ನೇ ಯೋಚಿಸ್ತೀರಾ? ಹಾಂ ಅಂದ ತಕ್ಷಣ ಹ್ಞೂ ಅಂತ ಮದುವೆ ಆಗೋಯ್ತದ? ಮದುವೆಗೆ ಸರಿಯಾದ ಮುಹೂರ್ತ ಸಿಕ್ಕದ್ ಬೇಡವಾ? ನಿಮ್ಮ ಅದೃಷ್ಟಕ್ಕೆ 3-4 ತಿಂಗಳು ಬಿಟ್ಟೆ ಮದುವೆಗೆ ಸರಿಯಾದ ದಿನ ಕೂಡ ಬಂದರೆ, ಜಾತಕ ನೋಡಿ ಕಂಕಣದ ಬಲ, ಮದುವೆ ದಿನದ ಬಲ ಕೂಡ ಬಂದರೆ ತಾನೇ ಮದುವೆ ದಿನ ಅಂತ ಗೊತ್ತಾಗೋದು. ಕಲ್ಪನನ ಬಗ್ಗೆ ನೀನು ಗೊತ್ತಿಲ್ಲ ಚಿನ್ನು. ಮುಹೂರ್ತ ಇಲ್ಲದೆ ಹೋದರೂ ಮುಹೂರ್ತ ಇಡ್ಸೋದು ಅವಳಿಗೆ ಚೆನ್ನಾಗಿ ಗೊತ್ತು. ತನಗೆ ಯಾವ ಡೇಟ್ ಬೇಕೋ ಅದೇ ಡೇಟ್ಗೆ ಮುಹೂರ್ತ ಇಡೋ ಹಾಗೆ ಪುರೋಹಿತರನ್ನು ಬಗ್ಗಿಸ್ಬಿಡ್ತಾಳೆ. ಅದರಲ್ಲೂ ಈಗ ನನ್ನ ಜೊತೆ ಬೇರೆ ಜಗಳ ಆಡಿದ್ದಾಳೆ. ನನ್ನ ಮೇಲಿನ ಹಠಕ್ಕಾದರೂ ಈ 3 ತಿಂಗಳಲ್ಲಿ ಯಾವುದಾದ್ರು ಒಂದು ಡೇಟ್ ಫಿಕ್ಸ್ ಮಾಡೇ ಮಾಡ್ತಾಳೆ. ತನ್ನ ಅಹಮ್ಮಗೆ ಪೆಟ್ಟಾಗೋಕೆ ಅವಳು ಬಿಡಲ್ಲ. ತನ್ನ ಮೂಗಿನ ನೇರಕ್ಕೆ ಎಲ್ಲ ನಡೆಯೋ ಹಾಗೆ ಮಾಡ್ತಾಳೆ. ಅದರಿಂದ ಯಾರಿಗೆ ಏನೇ ಆದರೂ ಅವಳು ಕೇರ್ ಮಾಡಲ್ಲ. ಅವಳ ಅಹಂಕಾರ, ಅವಳ ಹಠನೇ ಗೆಲ್ಲಬೇಕು. ಅರೆ, ಬರಬೇಕು ಅಧಿಕಾರಯುತವಾಗಿ ನಮ್ಮ ಮನೆ ಕಾಲಿಡ್ತಿರೋ ಕಲ್ಪನಾ ಅಕ್ಕನಿಗೆ ಸ್ವಾಗತ ಸುಸ್ವಾಗತ. ಏನೇ ಕುಬುದ, ನನ್ನ ಮನೆಗೆ ನಾನು ಬರೋದಕ್ಕೆ ಸ್ವಾಗತನಾ? ಮಾಡಲೇಬೇಕಲ್ವಾ ಅಕ್ಕ? ಚಿಕ್ಕವರಿದ್ದಾಗ ಇದು ನಮಗೆ ನಮ್ಮ ಮನೆ ಅನ್ನಿಸ್ತಾ ಇತ್ತು. ಆದರೆ ಈಗ ಇದು ನಿಜವಾಗ್ಲೂ ನಮಗೆ ನಮ್ಮ ಮನೆ ಅನ್ನಿಸ್ತಾ ಇದೆಯಾ? ನಿನ್ನ ಮಾತಲ್ಲಿ ಅರ್ಥ ಇದೆ ಕುಬುದ, ನಿಜ ಕಣೆ. ನಾನೀಗ ಈ ಮನೆ ಮಗಳಾಗಿ ಬಂದಿಲ್ಲ, ಸಂಬಂಧ ಬೆಳೆಸೋ ಹೆಣ್ಣಿನ ತಾಯಿಯಾಗಿ ಬಂದಿದ್ದೀನಿ. ಏನು ಮನೇಲಿ ಯಾರು ಕಾಣಿಸ್ತಾ ಇಲ್ಲ? ಅಪ್ಪ, ಅಮ್ಮ, ಶ್ವೇತಾ ಎಲ್ಲ ಎಲ್ಲೂ ಹೋದ್ರು? ಅಪ್ಪನಿಗೆ ಸ್ವಲ್ಪ BP ಜಾಸ್ತಿ ಆಗಿತ್ತು, ಅದಕ್ಕೆ ಶ್ವೇತಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾಳೆ. ಇನ್ನು ಅಮ್ಮ ನಿನ್ನ ಜೊತೆ ಬರಬೇಕು ಅಂತ ರೆಡಿ ಆಗ್ತಿದ್ದಾರೆ. ಇನ್ನೇನು ಅಮ್ಮ ಬಂದ್ಬಿಡ್ತಾರೆ. ಅಮ್ಮ ಬರ್ತಾರೆ ಅಲ್ಲ, ಅಮ್ಮ ಬಂದೇ ಬಿಟ್ಲು. ಓ, ಅಮ್ಮ ಮಗಳು ಇಬ್ರು ಮದ್ವೆ ಡೇಟ್ ಫಿಕ್ಸ್ ಮಾಡೋದೇ ಹೊರಟೇ ಬಿಟ್ರಾ? ಕಂಗ್ರಾಟ್ಸ್ ಅಕ್ಕ. ಥ್ಯಾಂಕ್ ಯು. ಶ್ರುತಿ ಮದ್ವೆ ಡೇಟ್ ಆದಷ್ಟು ಬೇಗ ಫಿಕ್ಸ್ ಆಗಿ ಅವಳು ನಮ್ಮನೆ ಸೊಸೆ ಆಗ್ಲಿ ಅಂತ ಹಾರೈಸ್ತೀನಿ. ಕುಮ್ದ, ನನ್ಗೆ ಹೇಳಲ್ವೇನೆ? ಮೊಮ್ಮಗಳ ಮದ್ವೆ ಅಂದಮೇಲೆ ನನಗೆ ತಾನೇ ಡಬಲ್ ಖುಷಿ. ಆಯ್ತಮ್ಮ, ಕಂಗ್ರಾಟ್ಸ್. ಕುಮುದ, ಬರೀ ವಿಶ್ ಮಾಡಿ ಸುಮ್ಮನಾಗೋದಲ್ಲ, ನೀನು ಹೆಣ್ಣಿನ ತಾಯಿ ಅನ್ನೋದನ್ನ ಮರಿಬಾರ್ದು. ನನಗೆ ಮದುವೆಯಲ್ಲಿ ಎಷ್ಟು ಜವಾಬ್ದಾರಿ ಇರುತ್ತೋ ನಿನಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ. ಮದ್ವೆಗೆ ಮಾಡೋ ಅರೇಂಜ್ಮೆಂಟ್ಸ್ ಇಂದ ಹಿಡಿದು ಮದ್ವೆಗೆ ತರೋ ಜವಳಿ, ಪ್ರತಿ ಶಾಪಿಂಗ್ನಲ್ಲೂ ನೀನು ನನ್ನ ಜೊತೆ ಇರಬೇಕು, ನನಗೆ ಹೆಲ್ಪ್ ಮಾಡಬೇಕು. ಇದನ್ನ ನೀನು ನನಗೆ ಹೇಳ್ಬೇಕಾ ಅಕ್ಕ? ಇದು ನನ್ನ ಮಗಳು ಮದ್ವೆ ಕೂಡ ಅಲ್ವಾ? ನಾನು ನಿನ್ನ ಜೊತೆನೇ ಇರ್ತೀನಿ. ಕುಮುದ, ನೀನ್ ನನ್ನ ಜೊತೆ ಇದ್ರೆ ಆನೆ ಬಲ ಇದ್ದ ಹಾಕಣೆ. ನಿಮ್ಮಿಬ್ಬರನ್ನು ಬಿಟ್ರೆ ಹೀಗೆ ದಿನವೆಲ್ಲ ಮಾತಾಡ್ತಾನೇ ಇರ್ತೀರಾ. ಕಲ್ಪನಾ, ಗೊಂಬೆ ಜಾತಕ ತಂದಿದ್ಯಾ? ತಂದಿದ್ದೀನಮ್ಮ, ಕಾರಲ್ಲಿದೆ. ಹೊರಡೋಣವಾ? ಹಾಂ, ಹೊರಡೋಣ. ಆದರೆ ಪಾರ್ವತಿ ಬಂದುಬಿಟ್ಟಿದ್ರೆ ಹೊರಟು ಬಿಡ್ಬೋದಿತ್ತು. ಅವಳಿನ್ನೂ ರೆಡಿ ಆಗ್ತಿದ್ದಾಳೋ ಏನೋ. ಅವಳು ಬಂದಿರ್ತಾಳೆ ಅಂದ್ಕೊಂಡೆ. ಬಂದ ತಕ್ಷಣ ಹೊರಟು ಬಿಡೋಣ. ಅಮ್ಮ, ನೀವಿನ್ನೂ ರೆಡಿ ಆಗಿಲ್ವಾ? ಏನು ತೋಚ್ತಾನೆ ಇಲ್ಲ ರಾಮು. ತಲೆ ಎಲ್ಲ ಖಾಲಿ ಖಾಲಿ, ಉದ್ರ ಗೊಂದಲ. ಕಲ್ಪನೆ ಅಂತ ಆಗಲೇ ಬಂದಾಯ್ತು. ಏನು, ಕಲ್ಪನಾ ಬಂದ್ಬಿಟ್ಲಾ? ಮುಗೀತು ನನ್ನ ಕತೆ. ಇಲ್ಲೇ ಎಲ್ಲೋ ಇಟ್ಟಿದ್ದೆ, ಹಾಳಾದ್ದು ಸಿಗ್ತಿಲ್ಲ. ಥೂ. ಸರಿ, ನೀವು ಬರೋದಕ್ಕಿನ್ನ ಎಷ್ಟೊತ್ತಾಗುತ್ತೆ? ಇನ್ನೊಂದು 5 ನಿಮಿಷ ರಾಮು. 5 ನಿಮಿಷನಾ? ಮುಗೀತು ಕತೆ. ಅಮ್ಮ,
ಪುರೋಹಿತ್ರ ಹತ್ರ ಹೋಗಿ ಮದುವೆ ದಿನನ ಗೊತ್ತು ಮಾಡ್ಕೊಳ್ಳೋದಕ್ಕೆ ಹೋಗ್ತಿರೋದು. ಇವತ್ತೇ ನಿಮ್ಮ ಮುದ್ದು ಮಗನ ಮದುವೆ ಅಲ್ಲ, ತಿಳ್ಕೊಳ್ಳಿ. ಗೊತ್ತು ಕಣೋ ನನಗೂ. ರಾಮು ನಿನ್ನ ಹತ್ರ ಮಾತಾಡ್ತಾ ಇದ್ರೆ ಏನು ಮಾಡ್ತಾ ಇದ್ದೆ, ಏನು ಮಾಡಕ್ಕೆ ಹೊರಟಿದ್ದೆ ಎಲ್ಲ ಮರ್ತೋಗುತ್ತೆ. ತಗೊಳಪ್ಪ, ಇದು ನನ್ನ ತಲೆಗೆ ಬಂದು ಸುತ್ಕೊಂತು. ಅಮ್ಮ, ಲೇಟ್ ಆಗ್ತಿರೋದು ನನ್ನಿಂದ ಅಲ್ಲ, ನಿಮ್ಮಿಂದ. ಸರಿ, ನೀನು ಇವಾಗ ಹೋಗು, ನಂಗೊಂದು 5 ನಿಮಿಷ ಟೈಮ್ ಕೊಡು, ರೆಡಿಯಾಗಿ ನಾನೇ ಕೇಳಕ್ಕೆ ಬರ್ತೀನಿ. ಹೋಗು. ಸರಿ, ಬೇಗ ಬನ್ನಿ. ಎಲ್ಲಿಟ್ಟೆ? ಆಗ್ಲೇ ಕೈ ಕಹಿ ಅಂತ ಗೊತ್ತಿದ್ರು ಅದನ್ನ ತಿನ್ನೋರ್ಗೆ ಮೂರ್ಖರು ಅಂತಾರೆ. ಆ ಪಾರ್ವತಿ ಇರೋ ಕಡೆ ಈ ಕಲ್ಪನಾ ಇರಲ್ಲ ಅಂತ ಗೊತ್ತಿದ್ದು ಅವಳು ಬರ್ಲಿ ಅಂತ ಮಾತಾಡ್ತಿದ್ಯಲ್ಲಮ್ಮ. ನಾನೇನೇ ಮಾಡಲಿ, ನಿಮ್ಮಪ್ಪ ನೋಡಿದ್ರೆ ಆ ಪಾರ್ವತಿನ ಜೊತೆ ಕರ್ಕೊಂಡು ಹೋಗಲೇಬೇಕು ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರು ಅಂದ ತಕ್ಷಣ ಎಲ್ಲ ಆಗಲ್ಲಮ್ಮ. ಯಾರ ಮುಖ ನೋಡಿದ್ರೆ ನನಗಾಗಲ್ವೋ ಅಂಥವ್ರ ಜೊತೆ ನಾನು ಹೋಗೋದು ಅನ್ನೋದು ಆಗದೆ ಇರೋ ಮಾತು. ಅದರಲ್ಲೂ ನನ್ನ ಮಗಳ ಮದುವೆ ಶುಭ ಕಾರ್ಯದಲ್ಲಿ ಅವಳಿಗೆ ಜಾಗನೇ ಇಲ್ಲ. ಅವಳು ಬರೋದೇ ಆದರೆ ನಾನು ಬರಲ್ಲ. ನೀನು ನಿನ್ನ ಸೊಸೆನೇ ಹೋಗಿ ಕೇಳ್ಕೊಂಡು ಬನ್ನಿ. ನಾನು ಯಾವ ಕಡೆ ಅಂತ ಸಾಯ್ಲಿ, ನಿಮ್ಮಪ್ಪ ನೋಡಿದ್ರೆ ಅವಳು ಕರ್ಕೊಂಡು ಹೋಗಲೇಬೇಕು ಅಂತ ಕಟ್ಟಿ ಮುರಿದಾಗಿ ಹೇಳಿದ್ದಾರೆ. ನೀನು ನೋಡಿದ್ರೆ ಅವಳು ಬಂದರೆ ನೀನು ಬರಲ್ಲ ಅಂತ ಹೇಳ್ತಿದ್ಯಾ. ಕಲ್ಪನಾ, ಮದುವೆ ಮಾತುಕತೆಗೆ ಅಂತ ನಿಮ್ಮ ಮನೆಗೆ ಬರೋಕ್ಕೆ ಮುಂಚೆನೇ ನಿಮ್ಮಪ್ಪನಿಗೂ ನನಗೂ ಬೇಕಾದಷ್ಟು ಜಗಳ ಆಗಿದೆ ಈ ಪಾರ್ವತಿ ವಿಷಯವಾಗಿ. ಪಾರ್ವತಿ ಬೇಡ ಅಂತ ನಾನು ಎಷ್ಟು ಹೇಳಿದ್ರು ಅವ್ರು ಕೇಳಲ್ಲ. ಅವಳು ಇಲ್ಲದೆ ಯಾವ ಕೆಲಸನೂ ಆಗಲ್ಲ ಅಂತ ಹೇಳ್ತಿದ್ದಾರೆ. ಹೌದು ಅಕ್ಕ, ಅಪ್ಪ ಅವಶ್ಯಕತೆಗಿಂತ ಹೆಚ್ಚಾಗಿ ಅತ್ತಿಗೆಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಅವಳಿಲ್ಲದೆ ನೀವು ಯಾವ ನಿರ್ಧಾರನೂ ತಗೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾ ಇದ್ರು. ಮಾತುಕತೆಗೂ ಆ ಪಾರ್ವತಿ ಬೇಕಂತೆ, ಡೇಟ್ ಫಿಕ್ಸ್ ಮಾಡೋದಕ್ಕೂ ಆ ಪಾರ್ವತಿ ಬೇಕಂತೆ. ಇವತ್ತು ಕೂಡ ಹಾಗೆ ಮಾತಾಡ್ಬಿಟ್ಟು ಹೋದರು. ಆಯಿತು, ಪಾರ್ವತಿನ ಜೊತೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ಮೇಲೆ ಶ್ವೇತನ್ ಜೊತೆ ಅಪ್ಪ ಹಾಸ್ಪಿಟ್ಲಿಗೆ ಹೋಗಿರೋದು. ಇನ್ನೊಂದು ವಿಷಯ ಗೊತ್ತಾ ಅಕ್ಕ, ಅಪ್ಪ ಏನಾದರೂ ಮನೆಯಲ್ಲಿದ್ದಿದ್ರೆ ಕಲ್ಪನಾ ನೀನು ನನ್ನ ಜೊತೆ ಏನು ಬರೋದು ಬೇಕಾಗಿಲ್ಲ, ನಾನು ಪಾರ್ವತಿ ಇಬ್ಬರೇ ಹೋಗಿ ಡೇಟ್ ಫಿಕ್ಸ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಿದ್ರೋ ಏನೋ. ಹಿತ್ಲು ಗಿಡ ಮದ್ದಲ್ಲ ಅಂತಾರೆ. ಅವ್ರಿಗೆ ತಾವು ಹೆತ್ತ ಮಕ್ಕಳಿಗಿಂತ ಬೀದಿಲಿ ಬಿದ್ದಿರೋಳ ಮೇಲೆ ನಂಬಿಕೆ ಜಾಸ್ತಿ ಅನ್ಸತ್ತೆ. ಮಕ್ಕಳ ಕನಸೆಲ್ಲ ಕಸ ಆದರೂ ಪರವಾಗಿಲ್ಲ, ಸೊಸೆ ಸಂಸಾರ ಮಾತ್ರ ಸುಖವಾಗಿರ್ಬೇಕು ಅಂತಾರೆ. ಛೇ, ಮದುವೆ ಅನ್ನೋ ಶುಭ ಕಾರ್ಯದಲ್ಲಿ ಆ ವಿಧವೆಗೇನು ಕೆಲಸ ಅಂತೆ? ಅವಳಿಗಾದ್ರೂ ಗೊತ್ತಾಗೋದು ಬೇಡವಾ ಅವಳ ಅನಿಷ್ಟ ಮುಖನ ಇಂಥ ಒಳ್ಳೆ ಕೆಲಸಕ್ಕೆಲ್ಲ ಹೊತ್ಕೊಂಡು ಬರಬಾರ್ದು ಅಂತ? ಅಮ್ಮ, ನೀನೇ ಹೇಳು, ಮದುವೆ ಅನ್ನೋ ಮಂಗಳ ಕಾರ್ಯದಲ್ಲಿ ಆ ಅಮ್ಮಂಗ್ಳಿಗೆ ಸ್ಥಾನ ಇರಬೇಕಾ? ಆ ಪರಿಜ್ಞಾನ ಅವಳಿಗಿರ್ಬೇಕು. ಒಳ್ಳೆ ಮದುವೆ ಹೆಣ್ಣಿನ ಥರ ಅಲಂಕಾರ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ಇನ್ನು ಅವಳ ಅನಿಷ್ಟದ ಅದೃಷ್ಟನೇ ನಮ್ಮ ಗೊಂಬೆಗೆ ತಾಕ್ಬಿಟ್ರೆ. ಅಮ್ಮ, ನೀನು ನಿನ್ನ ಸೊಸೆನೇ ಹೋಗಿ ಬನ್ನಿ, ಮನೆಗೆ ಹೋಗ್ತೇನೆ. ಕಲ್ಪನಾ, ಹೋಗಬೇಡ ಇರ್ರಿ. ಅಕ್ಕ, ನೀನು ಈ ರೀತಿ ಆ ಪಾರ್ವತಿಗೆ ಬೆನ್ನು ತಿರುಗಿಸ್ಕೊಂಡು ಹೋಗೋದು ಒಂದೇ, ಅವಳು ಮುಂದೆ ಮಂಡಿ ಊರಿ ಕೂತ್ಕೊಳ್ಳೋದು ಒಂದೇ. ನೀವಿಬ್ರು ಏನು ಯೋಚನೆ ಮಾಡಬೇಡಿ, ಆರಾಮಾಗಿ ಹೋಗಿ ಡೇಟ್ ಫಿಕ್ಸ್ ಮಾಡ್ಕೊಂಡು ಬನ್ನಿ. ಮುಂದಿನ ನಾನು ನೋಡ್ಕೊಳ್ತೀನಿ. ಬಂದ್ರಾಮವರು ತಗೊಳ್ಳಿ ಜ್ಯೂಸು. ಅಯ್ಯೋ, ಜ್ಯೂಸ್ ಎಲ್ಲ ಕುಡಿಯೋಕ್ಕೆ ಟೈಮ್ ಇಲ್ಲ. ಚಂದು ಮದುವೆ ಫಿಕ್ಸ್ ಆಗೋವರೆಗೂ ಒಂದು ಹನಿ ನೀರು ನನ್ನ ಗಂಟ್ಲಲ್ಲಿ ಇಳಿಯಲ್ಲ. ಜಾಗ ಬಿಡು. ಅಮ್ಮ, ನಿಮ್ಮ ಸಂತೋಷನ ಇವತ್ತು ಯಾರು ಬಂದರೂ ಕಡಿಮೆ ಮಾಡೋಕ್ಕಾಗಲ್ಲ. ಅತ್ತೆ ಎಲ್ಲೋ? ರೂಮಲ್ಲಿರಬೇಕು. ಕಲ್ಪನಾ ಅತ್ತೆನೂ ನಿಮ್ಮ ಅತ್ತೆನೂ ರೂಮಲ್ಲಿದ್ದಾರೆ. ಹೋಗಿ ಜ್ಯೂಸ್ ಕೊಟ್ಟು ಬರ್ತೀನಿ. ನಡಿ. ಎಲ್ಲಿಗೆ? ಅಜ್ಜಿ ರೂಮ್ಗೆ. ಹಾಗಾದರೆ ನೀನು ಈಗಲೇ ಕಾರ್ ಹತ್ಕೊಂಡು ಪುರೋಹಿತರು ಮನೆಗೆ ಹೋಗಬೇಕು. ಕಲ್ಪನಾ ಅಕ್ಕ ಮತ್ತು ಅಮ್ಮ ಇಬ್ಬರು ನಿನಗಲ್ಲೇ ಸಿಗ್ತಾರೆ. ಅಂದರೆ ಚಂದು ಮದುವೆ ಡೇಟ್ ಫಿಕ್ಸ್ ಮಾಡೋದಕ್ಕೆ ಇಬ್ಬರು ಪುರೋಹಿತರು ಮನೆಗೆ ಹೋಗಿದ್ದಾರೆ. ಅಮ್ಮನ್ನ ಬಿಟ್ಟು ಅವರಿಬ್ಬರೇ ಹೇಗೋದ್ರು? ಅಮ್ಮ ರೆಡಿ ಆಗ್ತಿದ್ದು ಅಜ್ಜಿ ಗೊತ್ತಿಲ್ವಾ? ತಾತ ಅಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿರಲಿಲ್ಲ?
ಕಿರ್ಚ್ಬೇಡ. ನಿಮ್ಮಮ್ಮವರು ರೆಡಿ ಆಗಿದ ಮಾತ್ರಕ್ಕೆ, ಅವ್ರು ಹೇಳಿದ ಮಾತ್ರಕ್ಕೆ ಇವ್ರನ್ನ ಕರ್ಕೊಂಡು ಹೋಗಲೇಬೇಕು ಅಂತ ಏನಿಲ್ವಲ್ಲ. ಮಗನ ಮದುವೆ ಡೇಟ್ ಫಿಕ್ಸ್ ಮಾಡೋಕೆ ಹೋಗೋರಿಗೆ ಟೈಮ್ ಸೆನ್ಸ್ ಇರಬೇಕು. ಇವರೇ ಒಳ್ಳೆ ಮದುವೆ ಹೆಣ್ಣಿನ ಥರ ಅಲಂಕಾರ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಶುಭಗಳಿಗೆ ನಮಗೋಸ್ಕರ ಕಾಯೋದಿಲ್ಲ. ಇಂಥ ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೆ ಮನೆಯಿಂದ ಹೊರಗಡೆ ಕಾಲಿಡೋದಕ್ಕೂ ಒಳ್ಳೆ ಟೈಮ್ ನೋಡ್ತಾರೆ. ನಿಮ್ಮ ಅಮ್ಮವರು ಬರಲಿ ಅಂತ ಕಾಯ್ತಾ ಕೂತ್ಕೊಂಡಿದ್ದಿದ್ರೆ ಇರೋ ಗಳಿಗೆ ಹೋಗಿ ಇನ್ಯಾವುದೋ ಗಳಿಗೆ ಬಂದ್ಬಿಡ್ತಾ ಇತ್ತು. ಈ ಶುಭಗಳಿಗೆ ಅಶುಭಗಳಿಗೆ ಬಗ್ಗೆ ನಮ್ಮನೆ ಕಾಲಿಟ್ಟವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಒಳ್ಳೆ ಘಳಿಗೆನಲ್ಲಿ ಕಾಲಿಟ್ಟಿದ್ದಿದ್ರೆ ಅರಿಶಿನ ಕುಂಕುಮ ಇನ್ನೂ ಹಣೆನಲ್ಲಿ ಬರ್ದಿರೋದು. ಕುಮುದತ್ತೆ, ಸಾಕು ನಿಲ್ಲಿಸಿ. ನಾನು ಮಾತಾಡೋದನ್ನ ನಿಲ್ಸಿದ ತಕ್ಷಣ ಸತ್ಯ ಸುಳ್ಳಾಗಲ್ಲ ಕಣೋ. ಈ ಮನೆಯಲ್ಲಿ ಯಾರ್ಯಾರ ಸ್ಥಾನ ಯಾವ್ಯಾವುದು ಅಂತ ತಿಳ್ಕೊಂಡಿದ್ರೆ ಎಲ್ರಿಗೂ ತುಂಬ ಒಳ್ಳೆಯದು. ಕೆಲಸದವರೆಲ್ಲ ಯಜಮಾನ್ರಾಗೋಕೆ ಹೊರಟ್ರೆ ಅವರ ಯೋಗ್ಯತೆ ಏನು, ಅವ್ರ ಸ್ಥಾನ ಏನು ಅಂತ ತೋರಿಸ್ಕೊಡ್ಬೇಕಾಗತ್ತೆ. ಈ ಮನೆ ಮೊಮ್ಮಗ ಮದುವೆ ಆಗ್ತಿರೋದು ನಮ್ಮ ಅಕ್ಕನ ಮಗಳನ್ನ, ಅಂದರೆ ಕಲ್ಪನಾ ಅಕ್ಕನ ಮಗಳನ್ನ. ಕಲ್ಪನಾ ಅಕ್ಕ ಅಂದ್ಕೊಂಡು ಹಾಗೆ ಎಲ್ಲ ನಡಿಬೇಕು. ಅವಳಿಷ್ಟದ ಪ್ರಕಾರನೇ ಮದುವೆ ನಡಿಬೇಕು. ಇಲ್ಲಾಂದರೆ ಕಲ್ಪನಾ ಅಕ್ಕ ಏನು ಅಂತ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು ತಾನೆ. ಅಮ್ಮ, ಇನ್ನು ಎಷ್ಟು ದಿನ ಅಂತ ಇದನ್ನೆಲ್ಲ ಸಹಿಸ್ಕೊಂಡಿರ್ತೀರ? ನಿಮ್ಮ ಸಹನೆ ಕಟ್ಟೆ ಒಡೆಯೋದೇ ಇಲ್ವಾ? ಇದೆಲ್ಲ ಸಾಕಪ್ಪ ಅಂತ ಅನ್ಸೋದೇ ಇಲ್ವಾ? ನಾನು ಈ ಮನೆ ಕೆಲಸದವನೇ ಆದರೂ ಈ ಕುಮುದತ್ತೆ ಮಾತು ಚಾಕುವಿನಿಂದ ತೀವ್ದಂಗಾಯ್ತು. ನಿಮ್ಗೇನು ಅನ್ಸೋದೇ ಇಲ್ವಾ ಅಮ್ಮ? ಇನ್ನು ನನ್ನಿಂದ ಆಗಲ್ಲಮ್ಮ. ಇದನ್ನೆಲ್ಲ ಚಂದನ್ಗೆ ಹೇಳಿ ಅವನೇ ಇವ್ರಿಗೆಲ್ಲ ಸರಿಯಾದ ಪಾಠ ಕಲಿಸ್ತಾನೆ. ನನಗೆ ಗೊತ್ತು ನೀವು ಅವನಿಗೆ ಹೇಳಲ್ಲ ಅಂತ. ನಾನೇ ಚಂದನ್ಗೆಲ್ಲ ಹೇಳ್ತೀನಿ. ರಾಮು, ನನ್ನ ಮೇಲೆ ಹಣೆ, ಇಲ್ಲಿ ನಡೆದಿರೋ ಯಾವುದೇ ವಿಷಯನೂ ನೀನು ಚಂದುಗೆ ಹೇಳಿದ್ರೆ ನನ್ನ ಮೇಲೆ ಹಣೆ